ஆயிரக்கணக்கான மக்களுக்கு அன்னதானம் செய்யப்பட்டது. இத்திருநாளில் விருந்துணவு படைக்கப்பட்டது. அன்று மாலை ஜகத்குருவிற்கு தங்கள் வணக்கத்தை தெரிவித்து அவர் அருளை பெறுவதற்காக சிஷ்ய கோடிகள் ஒரு பொதுக்கூட்டத்திற்கு ஏற்பாடு செய்திருந்தார்கள். ಆದಿಶಂಕರ ಭಗವತ್ಪಾದರಂತಹ ದೀರ್ಘದೃಷ್ಟಿ ಉಳ್ಳಂತಹವರು, ಆದಿಶಂಕರ ಭಗವತ್ಪಾದರಂತಹ ಪ್ರಜ್ಞಾಶಾಲಿಗಳು ಮತ್ತೊಬ್ಬರು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತಿಶಯೋಕ್ತಿಯಲ್ಲ, ಇದು ಸ್ವಭಾವೋಕ್ತಿ. ಧರ್ಮ ಪ್ರಚಾರವನ್ನು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಮಾಡಿದ್ದು ಮಾತ್ರವಲ್ಲದೆ ಈ ಚತುರಾಮ್ರಾಯ ಪೀಠಗಳ ಸ್ಥಾಪನೆಯನ್ನು ಮಾಡಿರತಕ್ಕಂತಹದ್ದು ಅದು ಎಂತಹ ಪ್ರಜ್ಞೆಯ ನಿದರ್ಶನ ಅನ್ನುವುದನ್ನು ನಾವು ಯೋಚಿಸಬೇಕು. ಅಂತಹ ಭಗವತ್ಪಾದ ಶಂಕರರು ಈ ದಕ್ಷಿಣಾಮ್ರಾಯ ಪೀಠ ಪರಂಪರೆಯನ್ನು ಈ ಶೃಂಗಗಿರಿ ಕ್ಷೇತ್ರದಲ್ಲಿ ಸ್ಥಾಪಿಸಿದರು. ಆ ಜಗನ್ಮಾತೆಯಾದ ಶಾರದೆಯನ್ನು, ಬ್ರಹ್ಮ ವಿದ್ಯಾಧಿದೇವತೆಯನ್ನು, ಸಕಲ ವಿದ್ಯಾಸ್ವರೂಪಿಣಿಯಾದ ಆ ಶಾರದೆಯನ್ನು ಇಲ್ಲಿ ಪ್ರತಿಷ್ಠಿಸಿದರು. ಶ್ರೀಮಚ್ಛಂಕರ ದೇಶಿಕೇಂದ್ರ ರಚಿತೆ ತುಂಗಪಗಾತೀರೇ ಶೃಂಗೇರ್ಯಾಖ್ಯ ಪುರಸ್ಥಿತೆ ಸುವಿಮಲೆ ಸನ್ಮೌನಿ ಸಂಸೇವಿತೆ ಪೀಠೆ ತಾಮ್ರವಿಕೋಟಿ ದೀಪ್ತಿ ಸಹಿತ ರಾಜಮಾನಾಂ ಶಿವ ರಾಜೀವಾಕ್ಷಮುಖಾಮರಾರ್ಚಿತ ಪದ ವಂದೇ ಸದಾ ಶಾರದಾ ವಂದೇ ಸದಾ ಶಾರದಾ.